ಮಾರ್ಚ್ 7ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡ್ತಾರೆ. ಆದರೆ ಬಜೆಟ್ ದಿನವೇ ರಾಜ್ಯಕ್ಕೆ ಅಮಿತ್ ಶಾ ಎಂಟ್ರಿ ಕೊಡ್ತಾ ಇದ್ದಾರೆ. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಗೃಹ ಸಚಿವರು. ಮಾರ್ಚ್ 7ರಂದು ಬಜೆಟ್ ದಿನವೇ ರಾಜ್ಯಕ್ಕೆ ಅಮಿತ್ ಶಾ ಎಂಟ್ರಿ ಕೊಡ್ತಾ ಇದ್ದಾರೆ. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ವೈಟ್ ಫೀಲ್ಡ್ನ ಕೃಷ್ಣ ಸೇವಾಶ್ರಮವನ್ನ ಉದ್ಘಾಟಿಸುತ್ತಾರೆ ಅಮಿತ್ ಶಾ. ಸಂಸದ ತೇಜಸ್ವಿ ಸೂರ್ಯ ಮದುವೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಕೂಡ ಇದೆ. ಇದೇ ವೇಳೆ ರಾಜ್ಯ ಬಿಜೆಪಿ ಬೆಳವಣಿಗೆಗಳ ಬಗ್ಗೆ ಕೂಡ ಚರ್ಚೆಯಾಗುವ ಸಾಧ್ಯತೆ ಇದೆ. ಬಿಜೆಪಿ ಬಣಬಡಿದಾಟಕ್ಕೆ ಬ್ರೇಕ್ ಹಾಕ್ತಾರಾ ಅಮಿತ್ ಶಾ? ಇನ್ನು ಮಾರ್ಚ್ 7ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡಿಸುತ್ತಾರೆ. ಅವತ್ತೇ ಖಾಸಗಿ ಕಾರ್ಯಕ್ರಮಗಳ ವಿಚಾರಗಳನ್ನ ಇಟ್ಕೊಂಡು ಬೆಂಗಳೂರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿಯನ್ನ ನೀಡ್ತಾರೆ. ವೈಟ್ ಫೀಲ್ಡ್ನ ಕೃಷ್ಣ ಸೇವಾಶ್ರಮವನ್ನ ಕೂಡ ಅವತ್ತು ಉದ್ಘಾಟನೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಮದುವೆಗೆ ಭಾಗಿಯಾಗುವ ಸಾಧ್ಯತೆ ಇದೆ. ಇನ್ನು ರಾಜ್ಯ ರಾಜಕೀಯದಲ್ಲಿ ಕೇಸರಿ ಪಾಳ್ಯದಲ್ಲಿ ನಡೀತಾ ಇರುವಂತಹ ಬಣಬಡಿದಾಟ ಎಲ್ಲರಿಗೂ ಗೊತ್ತೇ ಇದೆ. ಪ್ರಮುಖವಾಗಿ ಈ ಬಣಬಡಿದಾಟಕ್ಕೆ ಬ್ರೇಕ್ ಹಾಕುವ ಸಲುವಾಗಿ ಅಮಿತ್ ಶಾ ಅವರು ಎಂಟ್ರಿಯನ್ನ ಕೊಟ್ಟು ಎಲ್ಲವನ್ನ ಬಗೆಹರಿಸ್ತಾರಾ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಇದ್ರೆ, ಆ ಸಭೆಗೆ ಅರವಿಂದ್ ಲಿಂಬಾವಳಿ ಹಾಗೆ ವಿಜಯೇಂದ್ರ ಅವರು ಕೂಡ ಬರುವ ಸಾಧ್ಯತೆ ಇದೆ. ಇನ್ನು ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ಅರವಿಂದ್ ಲಿಂಬಾವಳಿ ಯತ್ನಾಳ್ ಟೀಮ್ ನಲ್ಲಿ ಗುರುತಿಸಿಕೊಂಡವರು. ಹಾಗಾಗಿ ವಿಜಯೇಂದ್ರ ಹಾಗೆ ಲಿಂಬಾವಳಿ ಅವರ ಮುಖಾಮುಖಿ ಎಲ್ಲೋ ಒಂದ್ ಕಡೆ ಅಮಿತ್ ಶಾ ಅವರು ಇವರಿಬ್ಬರ ಮನಸ್ತಾಪಗಳನ್ನ ಅಥವಾ ಒಳ ಬೇಗುದಿಗೆ ನಡೀತಾ ಇದೆಯಲ್ಲ ಎಲ್ಲವನ್ನ ಶಾಂತ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರಾ? ಬಣಬಡಿದಾಟಕ್ಕೆ ಬ್ರೇಕ್ ಆಗುವಂತಹ ಕೆಲಸವನ್ನ ಅಮಿತ್ ಶಾ ಅವರು ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಜೊತೆಗೆ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನ ಕೂಡ, ಹಾಗೆ ಈಗ ಬಜೆಟ್ ಮಂಡನೆ ಮಾಡೋದ್ರಿಂದ ಕೆಲವೊಂದಷ್ಟು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಇನ್ನು ಬಣಬಡಿದಾಟಕ್ಕೆ ಬ್ರೇಕ್ ಹಾಕುವಂತಹ ಸಾಧ್ಯತೆ ಇರೋದ್ರಿಂದ ಅರವಿಂದ್ ಲಿಂಬಾವಳಿಯಾಗೆ ವಿಜಯೇಂದ್ರ ಮುಖಾಮುಖಿ ಆಗೋದ್ರಿಂದ ಇಬ್ರು ಕೂಡ ಸಮಾಧಾನ ಆಗುವಂತಹ ಸಾಧ್ಯತೆ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಇವತ್ತಿನಲ್ಲಿ ಮೂಡ್ತಾ ಇದೆ.